ಕೃಷ್ಣ ಪಕ್ಷದ ಚತುರ್ದಶಿ ಅಂತ ಕರಿತೀವಿ. ಈ ತಿಥಿಗಳಲ್ಲಿ 5 ಭಾಗ ಮಾಡಿರ್ತೀವಿ. ನಂದ, ಬದ್ಧ, ಭದ್ರ, ರಿಕ್ತ ಮತ್ತೆ ಪೂರ್ಣ, ಜಯ ಭದ್ರ ಪೂರ್ಣ ತಿಥಿಗಳು ಅಂತ ನಾವು 5 ಮಾಡಿರ್ತೀವಿ. ಅದರಲ್ಲಿ ಸ್ವಲ್ಪ ಕೆಟ್ಟ ತಿಥಿ ಒಂದಿದೆ, 14ನೇ ತಿಥಿ ಅಂತ ನಾವು ಕರಿತೀವಿ, 14th. ಈ ಒಂದು ಮಾಸದಲ್ಲಿ ನಮ್ಮ ಭೂಮಿ ಸೂರ್ಯ ಸೃಷ್ಟಿಯಾಗಿರ್ತಕ್ಕಂಥ ರಾಶಿಯಲ್ಲಿರುತ್ತೆ. ಅಂದ್ರೆ ಸಿಂಹ ರಾಶಿ ಅನ್ನೋ ಒಂದು ಜಾಗದಲ್ಲಿ ಬಂದು ಬಿದ್ದಿತ್ತು. ಅದಕ್ಕೆ ಸೂರ್ಯನಿಗೆ ಸ್ವಂತ ರಾಶಿ ಸಿಂಹರಾಶಿ. ಸೊ ಇಲ್ಲಿ ಬಂದಿರತಕ್ಕಂಥ ಸ್ಥಾನದಲ್ಲಿ ಅಗ್ನಿ ಬಂದು ಬಿದ್ದಿರ್ತಕ್ಕಂಥ ಜಾಗ ಅಗ್ನಿಯ ರಾಶಿ ಅಂತ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಸೂರ್ಯ ತಗೊಳ್ಳಿ, ಇಲ್ಲಿ ಭೂಮಿ ತಗೊಳ್ಳಿ, ಮಧ್ಯದಲ್ಲಿ ಚಂದ್ರ ಇರ್ತಕ್ಕಂಥದ್ದು. ಸೊ ನಮಗೆ ಕಾಣಿಸೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಎನರ್ಜಿ ಫ್ಲೋ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇರುತ್ತೆ. ರಿಕ್ತ ತಿಥಿ ಬರ್ತಕ್ಕಂಥದ್ದು ರಿಕ್ತ ಅಂತ ಕರೀತಾರೆ. ರಿಕ್ತ ಅಂದ್ರೆ ರಕ್ತ ತಿಥಿ ಅಂತ ಕರೀತಾರೆ. ಎಲ್ಲಾ ಕಾಯಿಲೆನ ಹೋಗ್ಲಾಡ್ಸಕ್ಕೆ, ಸೆಲ್ಸ್ ಎಲ್ಲ ಚೆನ್ನಾಗಿ ಆಕ್ಟಿವೇಟ್ ಆಗಕ್ಕೆ, ಮೈಂಡ್ ಸ್ಟ್ರಾಂಗ್ ಆಗಿರಕ್ಕೆ, ಹಾಗೆ ನಮ್ಮ ಬಿಸ್ನೆಸ್ ಆಗ್ಲಿ, ನಮ್ಮ ವೈವಾಹಿಕ ಜೀವನ ಆಗ್ಲಿ, ವೃತ್ತಿ ಆಗಲಿ, ಅಥವಾ ನಮಗೆ ಎಜುಕೇಶನ್ ಆಗಲಿ ಚೆನ್ನಾಗಿ ಮಾಡಕ್ಕೆ ಜಾಗರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ವಿಜ್ಞಾನದ ವಿಚಾರದಲ್ಲಿ ಹೇಳ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಈಗ ನಾನು ಟಿವಿಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಕ್ಕಂಥ ಮಂತ್ರ, ಈ ಮಂತ್ರವನ್ನ 5 ಗಂಟೆ ನಂತರ, ಸೂರ್ಯಾಸ್ತ ಆದ ನಂತರ ಜಾಗರಣೆ ಮಾಡಿ. ಜಾಗರಣೆ ಮಾಡುವ ಸಂದರ್ಭದಲ್ಲಿ ನಾವಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ನಾವು ಕರಿತೀವಿ. ಅವತ್ತಿನ ದಿವಸ ನಮ್ಮ ಕಾಸ್ಮಿಕ್ ಪರ್ಪೆಂಡಿಕ್ಯುಲರ್ ಇರುತ್ತೆ, ಸ್ಟ್ರೈಟ್ ಇರುತ್ತೆ. ಸ್ಟ್ರೈಟ್ ಇದ್ದಾಗ ನಮಗೆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ ಎನರ್ಜೀಸ್ ನ ವಾಪಸ್ ಆಚೆ ತೆಗಿಯಕ್ಕೆ ಸಹಾಯ ಆಗುತ್ತೆ. ಎನರ್ಜಿ ಫ್ಲೋಗೆ ಸ್ಟ್ರೈಟು ಅಪ್ರೈಟು ಇರಲೇಬೇಕು. ಸೊ ಅವತ್ತಿನ ದಿವಸ ಸ್ವಲ್ಪ ಕಾಸ್ಮಿಕಲಿ ಎನರ್ಜೀಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಅಮಾವಾಸ್ಯೆ ಹಿಂದಿನ ದಿವಸ ನೆಗೆಟಿವ್ ಫೋರ್ಸಸ್ ನ ತೆಗೆದಾಕಕ್ಕೆ ಎನರ್ಜೀಸ್ ಸ್ವಲ್ಪ ಆಗಿರೋದ್ರಿಂದ ಕೂತು ಜಾಗರಣೆ ಮಾಡ್ತಕ್ಕಂಥದ್ದು, ಅಪ್ರೈಟ್ ಸ್ಟ್ರೈಟ್ ಆಗಿದ್ದು ಜಾಗರಣೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಕೊಟ್ಟಿದ್ದೀನಿ. 1008 ಬಾರಿ ಈ ಮಂತ್ರವನ್ನ 15ನೇ ತಾರೀಕು 6 ಗಂಟೆ ನಂತರ ಮಧ್ಯರಾತ್ರಿ ಜಪ ಮಾಡಿದ್ರೆ ಬಹಳ ಒಳ್ಳೇದು. 12 ಗಂಟೆಗೆ ಶ್ರೀ ಶಿವ ಜಯ ಶಿವ ಜಯ 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 ಶಿವ, ಶ್ರೀ ಶಿವ ಜಯ ಶಿವ ಜಯ 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 ಶಿವ.